ಒಬ್ಬ ರಾಜಕೀಯ ವ್ಯಕ್ತಿ, ರಾಜಕೀಯ ಹಿನ್ನೆಲೆ ಇರುವಂತಹ ವ್ಯಕ್ತಿ, ರಾಜಕಾರಣಿ ತಾನೇನು ಮಾತಾಡ್ತಾ ಇದ್ದೀನಿ ಅನ್ನುವ ಅರಿವಿರಬೇಕು. ಒಂದು ವೇಳೆ ಆ ಅರಿವು ಇಲ್ಲದಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಆ ಒಂದು ಹೇಳಿಕೆಗಳೇ ಕಾರಣ ಆಗಿದೆ. ಹಾಗಾದರೆ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಹೇಳಿಕೆಯನ್ನು CM, ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅವರೇನು ಮಾತಾಡಿದ್ದಾರೆ, ಮೊದಲಿಗೆ ಆ ಹೇಳಿಕೆಗಳನ್ನು ಕೇಳ್ಕೊಂಬೋಣ ಬನ್ನಿ, ಆಮೇಲೆ ಚರ್ಚೆ ಮುಂದುವರಿಸೋಣ. ಈ ಬಿಜೆಪಿಯವರು ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೇನ್ರಿ ಇವರು? ನೋಡಿ, 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. ಎಷ್ಟನೇ ಇಸ್ವಿ? 1925ನೇ ಇಸ್ವಿ. ಆಗ ಬಹಳ ಪೀಕ್ ನಲ್ಲಿತ್ತು ಸ್ವಾತಂತ್ರ್ಯ ಹೋರಾಟ ಅಲ್ವಾ? ಅದಕ್ಕೆ ಪ್ರಾರಂಭ ಮಾಡಿದವರು ಯಾರು? RSSನ ಎಡ್ಗೆ ವಾರ್. ಯಾರು? ಎಡ್ಗೆ ವಾರ್. ಅದಾದ್ಮೇಲೆ ಗುರೂಜಿ ಅಂತ ಒಬ್ಬರು ಬಂದರು. ಅವರು 1940ನೇ ಇಸ್ವಿಯವರೆಗಿದ್ರು. ಅದಾದ್ಮೇಲೆ ಗುರೂಜಿ ಅಧ್ಯಕ್ಷರಾದರು. ಯಾವತ್ತಾರು ಒಂದು ದಿನ ಅವರಿಬ್ಬರಲ್ಲಿ ಯಾವನಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಹೇಳಿ? ಮತ್ತೆ ಏನ್ ಭಾರತ ಮಾತೆ ಮತ್ತು ಭಾರತ ಮಾತೆ. ಕಾಂಗ್ರೆಸ್ ಅವ್ರ ಮನೆ ಹಾಳಾಗಬೇಕು. ಯಾಕಂದರೆ ಈ ಭಯೋತ್ಪಾದಕರ ದಾಳಿ ಶುರುವಾಗಿದ್ದೇ ಇವರಿಂದ, ಈ ಮನೆ ಹಾಳರಿಂದಾನೆ, ಕಾಂಗ್ರೆಸ್ ಮನೆ ಹಾಳರಿಂದಾನೆ. ಈ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಗ್ರಾನೈಟು, ಗುಂಡು, ಮಿಸೈಲ್ಸು ಎಲ್ಲ ಬಂದ್ಬಿಟ್ಟಿದ್ದು. ಈಗ ಯಾಕೆ ಸದ್ದಿಲ್ದಿರ ಕೂತಿದ್ದಾರೆ? ವಿಧಾನಸೌಧದಲ್ಲಿ ಕರ್ಕೊಂಬಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕುಗಿಸ್ತಂದು ರಾಜ್ಯಸಭಾ ಸದಸ್ಯ ಅವರೇ ಲೆಟ್ರ್ ಕೊಟ್ಟಿದ್ದಾರೆ. ಯಾರು ಮನೆ ಆಳ್ರು? ದೇಶದ ಮನೆ ಹಾಳು ಮಾಡೋದು ಕಾಂಗ್ರೆಸ್ಸಿನ ಬುದ್ಧಿ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಚರ್ಚೆಯನ್ನು ಆರಂಭ ಮಾಡೋಣ. ಇದೇ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ನಾವಿವತ್ತು ಪಿಕ್ ಮಾಡಿರುವಂಥ ಚರ್ಚಾ ವಿಚಾರ. ನಮ್ಮೊಂದಿಗೆ ಇವತ್ತು ಆಮ್ ಆದ್ಮಿ ಪಾರ್ಟಿಯ ವಕ್ತಾರರಾಗಿರುವಂತಹ ಬಸವರಾಜ ಮುದಿಗೌಡರವರಿದ್ದಾರೆ, BJP ವಕ್ತಾರರಾಗಿರುವಂತಹ ಭಾಸ್ಕರ್ ಅವರಿದ್ದಾರೆ, JDS ವಕ್ತಾರರಾಗಿರುವಂತಹ ರಾಜುಗೌಡ ಅವರಿದ್ದಾರೆ. ನಾನು ರಾಜುಗೌಡ ಅವರಿಂದಲೇ ಮಾತಾಡ್ತೀನಿ. ಅವರು ಈ ಹಿಂದೆ ಪತ್ರಕರ್ತರು ಕೂಡ ಆಗಿದ್ದಂಥವ್ರು. ರಾಜುಗೌಡ ಅವರ ಇವತ್ತಿನ ಈ ಹೇಳಿಕೆ ಒಬ್ಬ ಪತ್ರಕರ್ತರಾಗಿ ಹೇಗೆ ಗಮನಿಸ್ತೀರಿ? ಆಮೇಲೆ ಪಕ್ಷದ ವಕ್ತಾರರಾಗಿ ನೀವು ಮಾತಾಡಿರಂತೆ. ಇಲ್ಲ, ನಮ್ಮ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಮಾತು ಆಡೋವರೆಗೂ ಮಾತು ನಮ್ಮ ಅಧೀನ. ನಾವೇನು ಮಾತಾಡದೇ ಇದ್ದಾಗ ಅದು ನಮ್ಮ ಅಧೀನದಲ್ಲಿರುತ್ತೆ. ನಾವು ಯಾವ ರೀತಿ ಅದನ್ನು ಬೇಕಾದರೆ ಬದಲಾಯಿಸ್ಕೋಬೋದು. ಮಾತು ಆಡಿದ ಮೇಲೆ ಅದರ ಅಧೀನ ಆಗೋಗ್ತವೆ. ಈಗ ಯಾರೇ ಒಬ್ಬ ವ್ಯಕ್ತಿನ ಅನ್ನೋದಕ್ಕೂ ಬನ್ನಿ ಅನ್ನೋ ಸಂಸ್ಕಾರಕ್ಕೂ ವ್ಯತ್ಯಾಸ ಇರ್ತವೆ. ಸೊ ಆ ಸಂಸ್ಕಾರ ಮೀರಿ ಮಾತಾಡಿದಂಥ ಸಂದರ್ಭದಲ್ಲಿ ಅದು ಅವ್ರ ಗೌರವಕ್ಕೆ ಚ್ಯುತಿ ತರ್ತದೆ. ಈಗ ಗುಬ್ಬಿ ಶ್ರೀನಿವಾಸ್ ಅವ್ರನ್ನ ಜನ ಅಲ್ಲಿ ವಾಸಣ್ಣ ಅಂತ ಕರಿತಾಯಿದ್ರು. ಇವತ್ತು ಏನಪ್ಪ ಶ್ರೀನಿವಾಸ್ ಅನ್ನೋ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಧ್ಯಾಹ್ನದಿಂದ ಸಾಕಷ್ಟು ವಿಡಿಯೋಸ್ ನೋಡಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ಮಟ್ಟಕ್ಕೆ ಸಣ್ಣ ಸಣ್ಣ ಹುಡುಗರು, ಮೀಸೆ ಚಿಗುರದ ಯುವಕರು, ಅವನು ಯಾವನು ಇವನು ಯಾವನು ಅಂದರೆ ಅವರ ನಾಲಿಗೆಯಿಂದ ಅವರ ಮರ್ಯಾದೆನ ಅವರೇ ಕಳ್ಕೊತಾರೆ. ಯಾರೇ ಆಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ನಾವು ಮಾತಾಡೋಕ್ಕೂ ಮುಂಚೆ 4 ಬಾರಿ ಯೋಚನೆ ಮಾಡಿ ಮಾತಾಡಿದ್ರೆ ನಮ್ಮ ಗೌರವ ಹೆಚ್ಚಾಗುತ್ತೆ ಅನ್ನೋದನ್ನ ಪ್ರತಿಯೊಬ್ಬರು ಅರ್ಥಕೋಬೇಕು. ಈಗ ಅವರೊಬ್ಬರನ್ನೇ ಹೇಳ್ತಾ ಇಲ್ಲ, ಕೆಲವು ಸತಿ ನಾವು ಟಂಗ್ ಸ್ಲಿಪ್ಪಾಗಿ ಕೆಲವು ಸತಿ ತಪ್ಪಾಗಿ ಮಾತಾಡಿರ್ತೀವಿ. ಆ ಕ್ಷಮೆ ಕೇಳೋವಂಥ ಒಂದು ಔದಾರ್ಯನ ನಾವು ತೋರಿಸ್ಬೇಕಾಗ್ತದೆ. ಕೆಲವು ಸತಿ ಮಾಧ್ಯಮಗಳಲ್ಲೇ ಪ್ಯಾನಲ್ ಡಿಸ್ಕಷನಲ್ಲಿ ಕೂತಂಥ ಸಂದರ್ಭದಲ್ಲಿ ನಾವುಗಳು ಕೂಡ ಮಾತಾಡಿರ್ತೀವಿ. ಅದೇ ಸಂದರ್ಭದಲ್ಲಿ ನಾವು ಆಚೆ ಬರ್ತಿದ್ದಂಗೆ ಅವ್ರನ್ನ ಸಾರಿಗಳು ಕೂಡ ಕೇಳಿರ್ತೀವಿ. ಆದರೆ ರಾಜಕೀಯಕ್ಕೋಸ್ಕರ ಯಾರನ್ನೋ ಒಬ್ಬರನ್ನ ಹೀಗಳಿಯೋದು ಮತ್ತು ಈ ರೀತಿ ಮಾತಾಡೋದು ಇದು ಒಂದು ಒಳ್ಳೆ ಸಂಸ್ಕೃತಿ ಅಲ್ಲ ಅನ್ನೋದು ನನ್ನ ವಿಚಾರ. ಸಂಸ್ಕೃತಿ ಬಗ್ಗೆ ಮಾತನಾಡಲೇಬೇಕು. ಇನ್ ಜನರಲ್ ಆಗೂ ಕೂಡ ರಾಜಕೀಯ ನಾಯಕರ ಈ ಮಾತುಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ನಿಯಮ ಬೇಡವಾ, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಬಟ್ ಮುಖ್ಯಮಂತ್ರಿಗಳ ಈ ಹೇಳಿಕೆ ಅಂದ್ರೆ ಅವರಲ್ಲಿದ್ದ ಜನರನ್ನ ರಂಜಿಸೋಕೋ ಮನರಂಜಿಸೋಕೋ ಅಥವಾ ಅವ್ರು ನಾಳೆ ದಿನ ಕೇಳಿದ್ರೆ ನಮ್ಮೂರ್ ಕಡೆ ಹಿಂಗೆ ಮಾತಾಡೋದು ಅದು ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿದ್ರು ಹೇಳ್ಬೋದು. ಹಿಂದೆ ಹೇಳಿದ್ದಾರೆ. ಮನೆ ಹಾಳಾಗ ಅಂದ್ರೆ ಏನ್ ಸರ್ ರಾಜು ಸರ್? ಖಂಡಿತವಾಗ್ಲೂ ಇದೆ, ಒಂದು ಕಾನೂನು ಇದೆ. ಆ ಕಾನೂನನ್ನ ಜಳಪಿಸೋ ಕಡೆಗೆ ಸರ್ಕಾರ, ಕಾನೂನನ್ನ ಜಳಪಿಸೋ ಕಡೆಗೆ ಚುನಾವಣಾ ಆಯೋಗ ಮುಂದಡಿ ಇಡಬೇಕಾಗ್ತದೆ. ಶೇಷನ್ ಅಂತ ಒಬ್ಬ ಚುನಾವಣಾ ಆಯೋಗಕ್ಕೆ ಒಬ್ರು ಚೀಫ್ ಆಗಿ ಬಂದರು. ಅವ್ರು ಬಂದಂಥ ಸಂದರ್ಭದಲ್ಲಿ ಇಡೀ ದೇಶದ ಚುನಾವಣೆಗೆ ತಂದೆ ಆದಂಥ ಒಂದು ಸಾತ್ವಿಕತೆನ ತಂದುಕೊಟ್ರು. ಇವತ್ತು ಬಂದಿರೋಂಥ, ಈ ಸತಿ ಬಂದಿರೋಂಥ ಚುನಾವಣಾ ಕಮಿಷನರ್ ಅವರು ಇಂಥ ವಿಚಾರಗಳಲ್ಲಿ ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ. ಯಾಕೆಂದರೆ ಈ ದೇಶದ ಅಸ್ಮಿತೆ, ಈ ದೇಶ ಇಡೀ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ರಾಷ್ಟ್ರ.
ಈ ರಾಷ್ಟ್ರದ ಅಸ್ಮಿತೆ ಇಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಇರುವ ಎಲ್ಲ ದೇಶಗಳು 200ಕ್ಕೂ ಹೆಚ್ಚು ದೇಶಗಳು ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈ ನಾಡಿನ ಆಳಕ್ಕೆ ಅಂತ ಬಂದಿರೋವಂಥ ವರ್ಗ ಅವ್ರು ಯಾವ ರೀತಿ ನಡ್ಕೋತಾರೆ ಅನ್ನೋದ್ರ ಮೇಲೆ ಅವ್ರ ಗೌರವ ನಿಂತಿರುತ್ತೆ, ಈ ಮಣ್ಣಿನ ಗೌರವ ನಿಂತಿರ್ತದೆ. ಭಾರತಕ್ಕೆ ತಂದೆ ಆದಂಥ ಒಂದು ಗೌರವ ಇಡೀ ಜಗತ್ತಿನಲ್ಲಿದೆ. ಈ ನಾಡಿನ ಸಂಸ್ಕೃತಿ ಎಷ್ಟೋ ಸತಿ ನಾವೇ ಹೇಳ್ಕೊತೀವಿ, ಈ ಮಣ್ಣಲ್ಲಿ ಹುಟ್ಟಬೇಕು ಅಂದರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು ಅಂತ. ಈ ನಾಡಿನ ಸಂಸ್ಕೃತಿನ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ಆಯುರ್ವೇದ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಈ ಎಲ್ಲ ವರ್ಗಗಳಲ್ಲೂ ಸಂಸ್ಕೃತಿ ವಿಚಾರದಲ್ಲಾಗಿರ್ಬೋದು, ಕಲೆ ವಿಚಾರಗಳಲ್ಲಾಗಿರ್ಬೋದು ಎಲ್ಲರಿಗಿಂತ ನಾವು ಮುಂದಿದ್ದೀವಿ ಅಂತೇಳಿ ಎಲ್ಲ ಕಡೆ ಹೆಮ್ಮೆಯಿಂದ ಹೇಳ್ಕೊತೀವಿ. ಇಂಥ ಕೆಟ್ಟ ಮಾತುಗಳನ್ನ ಪದಗಳನ್ನ ಬಳಸೋದ್ರ ಮುಖಾಂತರ ಇದರಲ್ಲೂ ನಾವು ಮುಂದೆ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು ನಮಗೆ ಶೋಭೆ ಅಲ್ಲ. ಇದು ಒಬ್ಬರದೇ ವಿಚಾರ ಅಂತ ನಾನು ಹೇಳ್ತಾ ಇಲ್ಲ, ನಮಗೆ ಶೋಭೆ ಅಲ್ಲ. ದಯವಿಟ್ಟು ನಾವು ಎಲ್ಲ ರಾಜಕಾರಣಿಗಳನ್ನಾಗಲಿ ಯಾರನ್ನೇ ಆಗಲಿ ಒಂದು ಮಾಧ್ಯಮಗಳ ಮುಂದೆ ಜನಗಳ ಸಭೆಗಳಲ್ಲಿ ಮಾತಾಡಬೇಕಾದ್ರೆ ಅಟ್ಲೀಸ್ಟು ತಮ್ಮ ನಾಲಿಗೆ ಮೇಲೆ ಒಂದಷ್ಟು ಗಮನ ಹರಿಸಿ ಮಾತಾಡಿದ್ರೆ ತಮ್ಮ ಗೌರವನೂ ಹೆಚ್ಚಾಗುತ್ತೆ ಅನ್ನೋದು ನನ್ನ ವಿಚಾರ.